ಏನವ ಸುಮಿತ್ರವ? ಹೇಳಾರ್ದ ಯಾಡ್ ಮದ್ವಿ ಮಾಡ್ಬಿಟ್ಟು ಬಿಡುವ. ಒಬ್ರಿಗೂ ಕರೀಲಿಲ್ಲ, ಬೀಗ್ ರೋಟ್ ಹಾಕ್ಲಿಲ್ಲ, ಒಬ್ರಿಗೂ ಸೀರೆ ಮಾಡ್ಲಿಲ್ಲ. ಮದ್ವಿ ಮುಗಿಸಿ ಕೈ ತೊಳ್ಕೊಂಡಾರ ಕುಂತ ಬಿಟ್ಟಿಯವ ಬಿಸಿ ಬಿಸಿ ರೊಟ್ಟಿ ತಿನ್ಕೊಂತ. ಅಯ್ಯೋ ನಮ್ ಕೈಯಾಗ ಏನೈತಿ ಬಿಡ ಪಂಕಜ. ಈಗಿನ ಹುಡ್ರು ನಮ್ಮ ಮಾತು ಕೇಳಂಗಿಲ್ಲ, ತಮಗ್ ತಿಳಿದಂಗ ತಾವು ಮಾಡ್ತಾವು. ನಮ್ ಕೈಯಾಗ ಏನೈತ್ವ ಕೇಳು. ನಾವ್ ಮಾಡಿದ್ರ ಏನ ಕರ್ದಿಲ್ಲ ಅಂದ್ರೆ ಮಾತು ಬೇರೆ. ತಾವ ಮಾಡ್ಕೊಂಬಿಟ್ಟವು ಏನ್ ಮಾಡ್ಬೇಕು. ಓಲಿ ಬಿಡು, ಹೆಂಗದಾರ ಸೊಸ್ತಿಯರು? ನಾನರ ಊರಾಗ ಇದ್ದಿದ್ದಿಲ್ಲವ, ನಂಗೆ ಹೆಂಗ್ ಗೊತ್ತಾಗ್ಬೇಕು. ಅದಾರವ, ಚಲೋ ಅದಾರ. ನಮ್ ಸಣ್ಣ ಸೊಸಿ ನೋಡ್ವಾ, ನಂಬರ್ 1, ನನ್ನ ತಕ್ಕ ಸಿಕ್ಕ ನೋಡ್ವಾ. ಎದಿ ಒಡ್ಕೊಂಡು ಹೇಳ್ಬೇಕು, ಅಷ್ಟ ಇಷ್ಟ ನನಗ. ನಿಮ್ಮದು ಏನಾರ ಕೆಲಸ ಮತ್ತ ರಿಯಲ್ ಎಸ್ಟೇಟ್ ಜಾಗಿಗೆ ಮಾರೋದಿತ್ತು ತಗೊಳ್ಳೋದಿತ್ತು ಅಂದ್ರ ನನ್ನ ಸೊಸಿಗೆ ಅವ್ರ ಅಣ್ಣ ರಿಯಲ್ ಎಸ್ಟೇಟ್, ಅವರಪ್ಪ MLA ರೈಟ್ ಹ್ಯಾಂಡ್ ಅಂತೀನಿ. ಅವ್ರ ಒಬ್ಳು ಮಹಿಳಾ ಸಂಘದ ಅಧ್ಯಕ್ಷೆ. ನಿಮಗ್ ಬೆಕ್ಕದ ಬ್ಯಾಡ್ದು ಪ್ರಾಬ್ಲಮ್ ಇರ್ಲಿ ನಮ್ಮ ಮುಂದೆ ಹೇಳ್ಬಿಡ್ರಿ, ನೀವು ಪ್ರಾಬ್ಲಮ್ ಸಾಲ್ವ್ ಅನ್ಕೊಂಬಿಡ್ರಿ. ಹೌದಾ ಇವ ಬಾರಿ ಬಿಡುವ. ದೊಡ್ಡ ಮಂದಿ ಸವಾಸನ ಮಾಡ್ಬಿಟ್ಟಿರಿ. ಅಯ್ಯೋ ಎಲ್ಲ ದೈವ ಇಚ್ಛೆ. ನಮ್ ಕೈಯಾಗ ಏನೈತ್ವಾ? ಇಲ್ಲೇ ಬಂದಿಲ್ಲ ನೋಡ್ ನನ್ ಸೊಸಿ. ಈಕೆನಾ? ಈಕೆ ಹಿರೇ ಸೊಸಿನ ಸಣ್ಣ ಸೊಸಿನ? ಸಣ್ಣ ಸೊಸಿ ಯಾಕ? ಮಹಿಳಾ ಸಂಘದ ಅಧ್ಯಕ್ಷೆ ಮಗಳು, MLA ರೈಟ್ ಹ್ಯಾಂಡ್, ರಿಯಲ್ ಎಸ್ಟೇಟ್. ನಮ್ ತಂಗಿ ಮಗ ಒಂದ್ ಜಾಗ ತಗೊಂಡ್ಬಿಟ್ಟನವ. ಅದು ಬರಡು ಭೂಮಿ ಅಂತ, ಅಲ್ಲಿ ಏನ್ ಬೆಳೆದ್ರು ನೆಟ್ ಬೆಳಿನ ಬರವಲ್ತಂತ. ಯಾವನೋ ಹಲಕಟ ಬಾಡ್ಯ ನಮ್ ತಂಗಿ ಮಗ ನಂಬಿಸಿ ಮೋಸ ಮಾಡಿ ಹಾಕೋಬಿಟ್ಟನವ ತಲೆ ಮೇಲೆ. ನಿಮ್ ತಮ್ಮಗೆ ಹೇಳಿ ಅಲ್ಲ ನಿಮ್ಮ ಮನೆಗೆ ಹೇಳಿ ಓಟು ಆ ಜಾಗನ ಮಾರಿಸ್ಕೊಡ್ತೀರ? ಅಯ್ಯೋ ಅಮ್ಮ, ಅದು ಎಷ್ಟೋತ್ರಿ ಮಾರಿಸ್ಕೊಡಾಕ 2 ನಿಮಿಷದ ಕೆಲಸ ಅಲ್ಲ. ಆದ್ರೆ ಏನ್ ಮಾಡ್ಬೇಕು, ನಮ್ಮ ಅಣ್ಣ ಊರಾಗಿಲ್ಲ, ಪ್ಯಾರಿಸ್ಗೆ ಹೋಗ್ಯಾನ. ಇಲ್ಲಾಂದ್ರ 2 ನಿಮಿಷದಾಗ ಮುಗಿಸ್ಕೊಟ್ಟು ಬಿಡ್ತಿದ್ದ. ನೋಡು ಪಂಕಜ, ನಾ ಹೇಳಿಲ್ಲ ಜೋರದಿ ಬಿಡ್ವಾ. ಅಯ್ಯ ಅಷ್ಟ ಅಲ್ಲ, ಅವ್ರ ಮನ್ಯಾಗ ಕುಂತ್ರ ನಿಂತ್ರ ಕಾಲ್ಗೊಬ್ರು ಕೈಗೊಬ್ರು ಆಳು ಕಾಳು ಎಲ್ಲಾರು ಅದರ. ಭಾರಿ ಸೌಕಾರ ಮಂದಿ. ಹೌದೌದು, ಭಾರಿ ಸೌಕಾರ ಮಂದಿ. ಇಷ್ಟೊಂದೆಲ್ಲ ಸುಳ್ಳು ಹೇಳಿದಕ್ಕೂ ಸಾರ್ಥಕ ಆತ. ಬ್ಯಾಡ ಬ್ಯಾಡ ಅಂದ್ರು ಮರ್ಯಾದೆ ಸಿಗಾಕುತ್ತತಿ. ಅದಂಗಿರ್ಲಿ ಮೇಘ, ಬಾ ಇವಿಷ್ಟು ಬಾಂಡೆ ತೊಳೆದು ಬಿಡು, ಮತ್ತ ಇಷ್ಟ ಅರ್ಬಿ ವಾಷಿಂಗ್ ಮಷೀನಿಗೆ ಹಾಕ್ಬಿಡು. ನಾನ್ ತೊಳಿಬೇಕಾ? ಇಷ್ಟೊಂದು ಅರ್ಬಿ ಇಷ್ಟೊಂದು ಬಾಂಡೆನಾ? ಅಲ್ಲ, ನಮ್ಮವು ಅಷ್ಟ ಅರ್ಬಿ ತೊಳ್ಯಾಕಂತ ವಾಷಿಂಗ್ ಮಷೀನ್ ತಗೊಂಡಿದ್ದು. ನೀನು ಯಾಕೆ ತೊಳಿಬೇಕು? ನೀನು ತೆಗಿ ಅದ್ರಾಗಿಂದ. ನೀ ಬಾಂಡೆ ತಿಕ್ಕೋ, ನಾ ತಿಕ್ಕಂಗಿಲ್ಲಪ್ಪ, ನಂಗಾಗಂಗಿಲ್ಲ. ಹೌದಾ? ನೀ ಈಗ ಅರ್ಬಿ ಬಾಂಡೆ ಮಾಡಂಗಿಲ್ಲ? ಹೌದು. ಪಾಪ ಅದಕ್ಕೆ ರೂಢ ಇಲ್ಲ, ಹೋಗ್ಲಿ ಬಿಡ. ಯಾಕ ಜೀವ ತಿಂತಿ ಅತಿಯರ? ಹೌದ್ರಿ, ಆಕಿಗೆ ರೂಢ ಇಲ್ಲ ಖರೆ. ಅವ್ರ ಮನೆಗೆ ಆಳು ಕಾಳು ಅದರ ಅನ್ಲಲ್ಲ, ಅವ್ರನ್ನ ಕರೆ ಕಳ್ಸಾಕ್ ಹೇಳ್ರಿ. ಅವ್ರು ಬಂದು ಬಾಂಡೆ ಅರಿಬಿ ಕಲ್ಲು ಒರ್ಸೋದು ಮತ್ತ ಕಸ ಹುಡುಗುದು ಮಾಡಿ ಹೋಗ್ಲಿ. ಈಕೆ ಆರಾಮ್ಸೆ ಕುಂದ್ರಲಿ, ನಾನೇನ್ ಬ್ಯಾಡ ಅಂತೀನ ಹೇಳ್ರಿ ನೀವ. ಹೌದೌದು, ಇದು ಒಂಥರ ಬರಬ್ರಿ. ಸ್ವಸ್ಥ್ಯಾರು ಅಂದ್ಮೇಲೆ ಒಬ್ರಿಗೊಬ್ರು ಕೆಲಸ ಮಾಡ್ಬೇಕಾಕತಿ. ನಾ ಮಾಡಂಗಿಲ್ಲ ನೀ ಮಾಡಂಗಿಲ್ಲ ಅಂದ್ರೆ ನಡಂಗಿಲ್ಲ. ಹೌದವ, ಅಷ್ಟೊಂದಿಲ್ಲ ಆಸ್ತಿ ಅಡು ಐತೆ ಅಂದ್ಮೇಲೆ ಒಂದ್ ಕೆಲ್ಸದ ಹಾಳ ಕಳಿಸ್ಬಿಡು ಇತ್ತಾಗಂತ ಹೇಳಿ ನಿಮ್ಮ ಅವ್ಗ. ಇದ್ರಲ್ಲ ಕಳ್ಸಾಕ ಏನಂದಿವ? ಇಷ್ಟಕ್ಕೆಲ್ಲ ಕೆಲ್ಸದ ಆಳೆದಕ್ಕ ನಾವು ಸ್ವಸ್ಥ್ಯರ್ ಕೂಡಿ ಮಾಡ್ಕೋತೀವಿ ಅಂತ ಹೇಳಿದ್ದು. ಹಿತ್ತಲ್ದಾಗ ಇಡಕ್ಕ ಮಾಡ್ತೀನಿ. ಹಿತ್ತಲ್ದಾಗೇನು ಬ್ಯಾಡ, ಬಾಂಡೆ ತಿಕ್ಕುದು ಹಾಸಿಗೆ ತೊಳ್ಯಾಕ ಕುಂತ ನಾನು. ಎಲ್ಲ ಜಿಗಿಟ್ಲು ಹಾಳಾಕವು. ನೀನ್ ಇಲ್ಲೇ ಇವಿಷ್ಟು ಬಾಂಡೆ ತಿಕ್ಕಬಿಡು ಅಂಗಳ ಬಾಗಲ್ ಹಾಕುಂತು. ಅಲ್ಲ ಅಂಗಳ ಬಾಗಲ್ದಾಗ ಅಲ್ಲ ಮಂದಿ ನೋಡಿದವ್ರ ಮುಂದೆ ನಂಗೆ ಅಸಹ್ಯ ಆಗಂಗಿಲ್ಲನು? ಅಯ್ಯಯ್ಯ, ಅಸಹ್ಯ ಆಕೇತಿ ಅಂದ್ರ ಅದಕ್ಕ ನಿಮ್ ಮನೆಯಿಂದ ಕೆಲ್ಸದ ಆಗಳನ್ನ ಕಳ್ಸು ಅಂದಿದ್ದು. ಅಯ್ಯೋ ಮಾತಿದ್ರ ಅಲ್ಲಿಗ ಯಾಕೆ ಹೋಗ್ತಿ? ಆತವ ಬಾಂಡೆ ತಿಕ್ತೀನಿ, ಇಟ್ಟೋಗು. ಸ್ವಚ್ಛಗೆ ತೊಳಿ. ಎಲ್ಲಾಂದ್ರೆ ಕೆಲಸದವ್ರನ್ನ ಕರಿಬೇಕಾಕೇತಿ. ಆತ ತೊಳಿತೀನಿ ತಗೋ, ನೀನ್ ಕೆಲಸ ನೀನ್ ಮಾಡ್ಕೋ. ನಾಳೆ ನಿಂದೈತ್ ನೋಡು ಬಾಂಡೆ ಅರ್ಬಿ ಮಾಡುದು. ಆತ ಹಿಂಗ ಬಗ್ ಬಡಿಬೇಕೀಕಿ. ಎಷ್ಟೆಲ್ಲ ಹಾರಾಡ್ಬಿಟ್ಲು ಹಂಗ ಅಂತ. ನನಗನ್ಸ ಕುಂತತಿ ಈ ಸುಚಿತ್ರಾಗ ನನ್ನ ಬಗ್ಗೆ ಎಲ್ಲ ಗೊತ್ತಾಗೈತಿ. ಅದಕ್ಕೆ ಈಕಿ ಇಷ್ಟ ಅಡ್ಡೂರ ಕುಂತಾಳೆ. ನನಗ ಮೊದ್ಲೆಲ್ಲ ಹಿಂಗ್ ಮಾಡ್ತಿದ್ದಿದ್ದಿಲ್ಲ, ಈಗ 1-2 ದಿನದ ಹಿಂಗ್ ಮಾಡಕ್ ಕುಂತಾಳ. ಏನಪ್ಪ ಒಂಥರ ಈಕಿ ಮಾತು ಕೇಳಿಲ್ಲ ಅಂದ್ರೆ ನಂಗೂ ದಾರಿಲ್ಲ. ಎಲ್ಲರೂ ಏನಂತ ನಂಗೆ ಗೊತ್ತಾಗವಲ್ತಲ್ಲ. ಅಪ್ಪ ದೇವ್ರೇ, ನನಗೆ ಗುಟ್ಟು ರಟ್ಟಾಗ್ಲಿಲ್ಲ ಅಂದ್ರೆ ಅಷ್ಟೇ ಸಾಕಪ್ಪ ದೇವ್ರೇ, ಅಷ್ಟೇ ಸಾಕು. ಹೋಗ್ವಾ ಮೇಲಕ ಬಾಂಡೆ ತಿಕ್ಕು, ವಾಷಿಂಗ್ ಮಷೀನ್ಯಾಗ ಅರ್ಬಿ ಹಾಕಿ ಹೋಗ್ವಾ. ನಿನ್ ತಂಗೆಲ್ಲ ಒತ್ತಾಗ್ಬಿಡ್ತತಿ. ಹೆಣ್ಮಕ್ಳು ಫಾಸ್ಟ್ ಇರ್ಬೇಕು ಮನೆ ಕೆಲಸದಾಗ. ನೀ ಭಾಳ ಸ್ಲೋ ಇದ್ರೆ ನಡೆಯಂಗಿಲ್ಲ ಈ ಹಳ್ಳ್ಯಾಗ. ಆತಮ್ಮ. ಅಯ್ಯ ಹುಡುಗಿ, ಅಲ್ಲ ಬಾಂಡೆ ತಗೊಂಡು ಹೋದಿ ಖರೆ, ಅರ್ಬಿನ ತಗೊಂಡು ಹೋಗು. ಅಮ್ಮ ಬರ್ತೀನಿ ತಡೀರಿ, ಇವಿಷ್ಟಿತ್ತು. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಮ್ಮ ಎಲ್ಲಾ ಕಥೆಗಳನ್ನು ಪೂರ್ತಿಯಾಗಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಪ್ಲೀಸ್ ಕೈ ಮುಗಿತೀನಿ, ಹೈ ಪಾಯಿಂಟ್ಸ್ ಕೊಟ್ಟು ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಂಜಲಿ ಅಕ್ಕ, ನಾನು ನಿಮ್ಗೇನೋ ಹೇಳಬೇಕು. ಏನು? ಅದೇನಂದ್ರ ನಮ್ಮ ಮನೆಗೆ ಮೇಘ ಬಂದಾಳಲ್ಲ, ಆಕಿ ಗುಟ್ಟು ರಟ್ಟಾತ. ನೀ ಹೇಳಿದ್ದಿಲ್ಲ ಆಕಿ ನೋಡಿದ್ರೆ ಏನೋ ಅನುಮಾನ ಅಂತ, ಅದನ್ನ ಪತ್ತೆ ಹಚ್ಚೇ ಬಿಟ್ಟೆ ನಾನು. ಹೌದಾ?
ಅವರೆಲ್ಲ ಪಾಪ ಅವ್ರ ಅಪ್ಪ ಅಮ್ಮ ಎಲ್ಲ ಸ್ಲಮ್ ಒಳಗಿರೋದು ನೋಡಿ ಬಂದೆ ನಾನು. ಪಾಪ ಅನ್ನಿಸ್ತು. ಅದಕ್ಕೆ ಮಾಡೋ ಆಟಕ್ಕೆ ನಂಗೆ ಹೊಟ್ಟೆ ಉರಿತೈತಿ. ಅದಕ್ಕೆ ನಾಳೆ ಆಕಿದು ಬರ್ತಡೇ ಅಂತ ಫೋನ್ನಾಗೆಲ್ಲ ಹೇಳಕ್ ಕುಂತಿಲ್ಲ. ಅವತ್ತ ಮತ್ತೆ ತೋರಿಸ್ತೇನೆ ನಾನು. ಬಿಡಂಗಿಲ್ಲ. ಹಂಗ ಮಾಡು. ಇನ್ನೊಮ್ಮೆ ಯಾರ ಮುಂದೂ ಸುಳ್ಳು ಹೇಳಿರ್ಬಾರ್ದು. ಗಂಡನ ಮನಿ ಅಂದ್ರೆ ಏನು ಕಿಮ್ಮತ್ತಿರಂಗಿಲ್ಲನು? ಹೌದಕ್ಕ. ಅಂಜಲಿ, ಓ ಲೀಲಾ, ಈ ಬಾರಿ. ಸುಚಿತ್ರಾ, ಈಕಿ ಲೀಲಾ ಅಂತ ನನ್ನ ಫ್ರೆಂಡ್, ಬಹಳ ಕ್ಲೋಸ್ ಫ್ರೆಂಡ್. ಹೌದಾ? ಹಾಯ್, ಹಲೋ. ಅಂಜಲಿ ಅಕ್ಕ, ನೀವು ಮಾತಾಡ್ತೀರಿ, ನಾ ಮತ್ತೆ ಬರ್ತೀನಿ ತಗೋರಿ. ಇಲ್ಲೇ ಇರ್ತೀನಲ್ಲ. ಅಯ್ಯೋ, ಗುಟ್ಟೇನಿರುತ್ತ ಫ್ರೆಂಡ್ಸ್ ಒಳಗ. ಇಲ್ಲೇ ಇರೋ. ಹೌದು ಲೀಲಾ, ಗಂಡಿನ ಕಡೆಯವ್ರು ಬಂದಿದ್ರಲ್ಲ, ಏನಾತ? ಒಪ್ಪಿಗೆ ಆತ ಅವ್ರಿಗೂ ನಮಗೂ. ಹೌದಾ? ಒಳ್ಳೇದಾಯ್ತಲ್ಲ. ಮದುವೆ ಯಾವಾಗ? ಆದಷ್ಟು ಬೇಗ ಇಡ್ತೀನಿ ಅಂತ ಹೇಳ್ಯಾರ. ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಹುಡುಗ ಏನ್ ಕೆಲಸ ಮಾಡ್ತಾನ? ಬ್ಯಾಂಕ್ ಒಳಗ ಅಸೋಸಿಯೇಟ್ ಮ್ಯಾನೇಜರ್. ಹೌದಾ? ಚಲೋ ಆತ್, ಚಲೋ ಆತ. ನಮ್ಮನೆ ಇಲ್ಲೇ ಬಾಜುಕ. ಬರ್ರಿ. ಬರ್ತೀನಿ. ನಾನು ನನ್ನ ಮದ್ವಿಗೆ ಕರಿತೀನಿ. ಎಲ್ಲರೂ ಬರ್ರಿ. ಆತ, ಬರ್ತೀವಿ. ಅಂಜಲಿ ಅಕ್ಕ, ನೀವು ಮಾತಾಡ್ತೀರಿ, ಖರೇನು ನಂಗೆ ಕೆಲಸ ಐತಿ, ನಾ ಬರ್ತೀನಿ. ಆತ. ಈಕಿ ಸುಚಿತ್ರಾ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಹೆಂಡತಿ. ಭಾರಿ ಒಳ್ಳೆ ಜನ ಇವರು. ಹೌದಾ? ನೋಡಿದ್ರೆ ಗೊತ್ತಾಕೇತಿ. ಹೌದು, ಹುಡುಗನ ಮನೆ ಕಡೆಯವ್ರನ್ನ ವಿಚಾರಿಸಿದ್ರ? ಅಂದ್ರೆ ಅಲ್ಲ, ಅವ್ರು ಬಂದು ನೋಡಿದಷ್ಟೇ ಅಲ್ಲ. ನೀವು ಅಲ್ಲಿ ಹೋಗಿ ಅವ್ರು ಹೆಂಗ ಏನು ಎತ್ತ ಅಂತ ಆಜು ಬಾಜು ಮನೆ ಕೇಳಬೇಕು, ಮಾಡ್ಬೇಕು. ಹುಡುಗ ಹೆಂಗ ಅಂತ ತಿಳ್ಕೊಬೇಕು. ಅವ ಕೆಲಸ ಮಾಡೋ ಜಾಗದಾಗ ಹೆಂಗದನ ಅಂತ ತಿಳ್ಕೊಬೇಕಲ್ಲ. ಹಂಗ ಹೆಂಗ ಒಪ್ಪಿಗೆ ಕೊಟ್ರಿ? ಹೌದಲ್ಲ. ತಡಿ, ನಮ್ಮ ಅವ್ವಗ ಹೇಳ್ತೀನಿ ಇದ್ರ ಬಗ್ಗೆ. ಆತುರ್ದಾಗ ಕೊಯ್ಕೊಂಡು ಮೂಗು ಮತ್ತೆ ಬರಂಗಿಲ್ಲ. ನೋಡ್ರಿ, ಓಟು ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕಾ. ಹೆಣ್ಮಕ್ಳ ಜೀವನದಾಗ ಇದು ಮೊದಲನೇ ಹಂತ, ಕೊನೆ ಹಂತನೂ ಹೇಳ್ಬಹುದು. ಯಾಕೆ ಹೇಳು? ಒಂದು ಮದುವೆಯಿಂದನೇ ಹೆಣ್ಮಕ್ಳ ಜೀವನ ನಿರ್ಧಾರ ಆಗ್ಬಿಡ್ತತಿ. ಮದುವೆ ಆದ ಗಂಡನ ಮನೆ ಚಲೋ ಇತ್ತು, ಆ ಹೆಣ್ಮಕ್ಳ ಜೀವನ ಭಾರಿ ಚಲೋ. ಸ್ವಲ್ಪ ಎಡವು ಬಿಟ್ಟಿ ಅಂತ ಇಟ್ಕೋ, ಜೀವನ ಪರ್ಯಂತ ಗೋಳಾಡ್ಬೇಕಾಕತಿ. ಲೀಲಾ, ಲೀಲಾ, ನೀನು ನನ್ನ ಗೆಳತಿ ಅಂತ ಇಷ್ಟ ಹೇಳಾಕುಂತೀನಿ. ತಪ್ಪು ತಿಳ್ಕೊಬೇಡ. ಮತ್ತೆ ಎತ್ತಾಗ್ರ ಒಟ್ಟು ನೀ ಚಲೋ ಇದ್ದ ಅಷ್ಟೇ ಸಾಕು. ಆತ ತಂಜು, ಇದ್ರ ಬಗ್ಗೆ ಮನ್ಯಾಗ ಮಾತಾಡ್ತೀನಿ ತಗೋ ನಾನು. ಆತ. ಅಮ್ಮ ಎಲ್ಲಿ ಹೋಗ್ಯಾರ? ಹೊಲದ ಕಡೆ ಒಟ್ಟು ಟಮಾಟೆ ಹಣ್ಣು ಬದ್ನಿಕಾಯಿ ಹರ್ಕೊಂಡ್ ಬರ್ತೀನವ ಪಲ್ಯಕ್ಕ ಅಂತ ಹೇಳಿ ಹೋದ್ರು. ನಾನು ಎಲ್ಲ ಕೆಲಸ ಆಗಿದ್ವಾ, ಹಂಗ ಕುಂತಿದ್ದೆ. ನೀ ಬಂದಿ, ಬಾ ಕುಂದ್ರುನು. ಆತ. ಮೇಘ, ನೀ ಯಾಕೆ ಅರ್ಬಿ ಭಾಂಡೆ ಮಾಡಕ್ ಕುಂತಿ ಹೊರಗ್ ಕುಂತು? ಅದ ಅಂಗಳ ಬಗಲ್ದಾಗ ಅಂತ ದೊಡ್ಡ ಸೌಕಾರ ಮನಿ ಮಗಳು ನೀನು ನಮ್ಮನೆ ಅಂಗಳದಾಗ ಕುಂತು ಭಾಂಡೆ ತಿಕ್ಕ ಕುಂತೀಯ? ನಂಗೆ ನೋಡಕ್ ಆಗೋಲ್ತು. ತಡಿ, ನಮ್ಮ ಅವ್ನ್ ಕರಿತೀನಿ. ಯವ್ವಾ, ಬೇ ಯವ್ವಾ. ಅಯ್ಯೋ ದೇವ್ರಿ, ಇವನಿಗೆ ಏನಾತಪ್ಪ? ತಡ್ಲಾ, ಬಂತಡಿ. ಏನಾತ್ಲಾ? ಯವ್ವಾ, ಈ ಮೇಘಾಗ ಭಾಂಡೆ ತಿಕ್ಕಕ್ ಯಾಕೆ ಬೇ ಹಚ್ಚಿ? ಪಾಪ ಅನ್ಸಂಗಿಲ್ಲ ನಿನಗ? ಅಲ್ಲಲ್ಲ, ನಾ ತಿಕ್ಕಾಕೇತೇನಿಲ್ಲ ಬಾಂಡೆ. ಮತ್ತೆ ಮನೆ ಸೊಸಿಲ ಹಾಕಿ ಮತ್ತೆ ಮಾಡ್ಬೇಕಾಕೇತಪ್ಪ. ಈಗ ನಿಮ್ಮ ಅತ್ತಿಗೆಮ್ಮ ಮಾಡಂಗಿಲ್ಲನು? ಯವ್ವಾ, ಆಕಿ ನಾತಿಗೆ ಅನ್ಬೇಡ, ಸರಿ ಇರಂಗಿಲ್ಲ. ಹೋಗ್ಲಿ ಬಿಡಪ್ಪ, ಆಕಿ ಸುಚಿತ್ರ ಮಾಡಂಗಿಲ್ಲನು? ಆಕಿ ಮಾಡ್ತಾಳ ಬಿಡ್ತಾಳ ಅದು ಗೊತ್ತಿಲ್ಲ. ಈಗ ನಾನು ಈ ಮನೆಗೆ ಸಂತಿ ಸಾಮಾನ್ ತಂದು ಹಾಕ ಕುಂತೀನಿಲ್ಲ ಅಂದ್ಮೇಲೆ ನನಗೆ ಹೆಂಡತಿ ಮನಿ ಕೆಲಸ ಯಾಕೆ ಮಾಡ್ಬೇಕು? ನೀವು ಬೇಕಾದ್ ಮಾಡ್ಕೊರಿ, ಇಲ್ಲಂದ್ರೆ ಬಿಡ್ರಿ. ನನ್ನ ಹೆಂಡತಿಗೆ ಮಾತ್ರ ಕೆಲಸ ಹಚ್ಚಕ್ ಹೋಗ್ಬೇಡ್ರಿ. ತಗೋರಪ್ಪ, ಹಚ್ಚಂಗಿಲ್ಲ. ಯಾಕೆ ಬಾಯ್ ಮಾಡ್ತಿ? ಹಚ್ಚಂಗಿಲ್ಲ, ಕೆಲಸ ಹಚ್ಚಂಗಿಲ್ಲ ಅಂತ ಹೆಂಗ್ ಹೇಳ್ತಿರ್ರಿ ಅತ್ತಿಯರ? ಹಂಗಂದ್ರೆ ನಾನು ಮಾಡಂಗಿಲ್ಲ, ನಾನು ಕೆಲಸ ಮಾಡಂಗಿಲ್ಲ. ಈಗ ಈ ಮೇಘ ಹೆಂಗ್ ಕುಂತ ಊಟ ಮಾಡ್ತಾಳಲ್ಲ ಟೈಮ್ ಹೊತ್ತಿಗ, ಹಂಗ ನಾನು ಕುಂತ ಊಟ ಮಾಡ್ತೀನಿ. ನೀವ ಮಾಡಿ ಹಾಕ್ರಿ ಎಲ್ಲಾರ್ಗು. ಅಲ್ಲ, ಇದು ಒಳ್ಳೆ ಪಜಿತಿ ಆತಲ್ಲ. ಆಕಿ ಈಗ ಬಂದಾಳ, ಹೋಗ್ಲಿ ಬಿಡು. 1-2 ತಿಂಗಳು ಆರಾಮಾಗಿ ಇರ್ಲಿ. ನೀನು ತೀರಾ ಜಗಳಕ್ಕ ಬರ್ತೀಯಲ್ಲ ಅತ್ತಿಯರ. ನಾನು ಈ ಮನೆ ಕೆಲಸದ ದಾಳಲ್ರಿ, ನಾನು ಸೊಸಿನ ಅದೀನಿ. ನಾ ಮದುವೆ ಆಗಿ 10 ವರ್ಷ ಆಗಿಲ್ಲ, ಈಗ ಬರೇ 3 ತಿಂಗಳು ಆಗೈತಿ. ನನಗ ಎಷ್ಟು ಕೆಲಸ ಹಚ್ತೀರಲ್ಲ, ಈಗಿಗೂ ಅಷ್ಟ ಹಚ್ಚಬಹುದು ನೀವು. ಬೇಕಂದ್ರೆ 4 ಮಂದಿ ಕೇಳ್ರಿ, ಏನಂತ ಕೇಳ್ಕೊಂಡು ಬಂದು ನಂಗೆ ಮಾತಾಡ್ರಿ ನೀವು. ಮೇಘ, ನೀ ಕೆಲಸ ಮಾಡ್ಬೇಡ ಮನ್ಯಾಗಿನು. ನೋಡ್ದು ಮಕ ಎಲ್ಲ ಕರ್ರಗಾಗ್ಬಿಟ್ಟತಿ ಹೊರಗ್ ಬಿಸಿಲ್ದಾಗ ಕುಂತು. ಇಲ್ಲೇ ಯಾರ ಊರಾಗ ಕೆಲಸ ಮಾಡೋರಿದ್ರೆ ಹೇಳ, ಕೆಲಸದವ್ರಿಗ ಹಚ್ಚಿ ಮಾಡಿಸ್ಕೊರಿ. ಆದ್ರೆ ನನ್ನ ಹೆಂಡತಿಗೆ ಮಾತ್ರ ಕೆಲಸ ಹೇಳಕ್ ಹೋಗ್ಬೇಡ್ರಿ. ಆಕಿಗ ಮಾಡಕ್ ಬರಂಗೂ ಇಲ್ಲ, ಆಕಿ ಗೊತ್ತೂ ಇಲ್ಲ ಇಂಥವೆಲ್ಲ ಮನಿ ಕೆಲಸ ಮಾಡಿ. ತವ್ರ ಮನಿಗೆ ಹೋಗ್ತೀನಿ ಅಂತ ಕುಂತಾಳಕಿ. ಆಕಿ ಏನಾರ ನನಗ್ ಬಿಟ್ಟು ತವ್ರ ಮನಿಗೆ ಹೋದ್ರೆ ನಾನು ಅಲ್ಲೇ ಹೋಗ್ಬಿಡ್ತೀನಿ ಬೇವ. ಈ ಮನಿಗೆ ಬರಾಕ ಹೋಗಂಗಿಲ್ಲ ತಗ. ವೀರೇಶ, ಯಾಕಂತವೆಲ್ಲ ಮಾತಾಡ್ತಿ? ಏನಕ್ಕೇತಿ? ಒಬ್ರಿಗೊಬ್ರು ಆಸ್ರಕ್ಕರ ಕೆಲಸ ಮಾಡಿದ್ರ ಅಲ್ಲ. ಹೆಣ್ಮಕ್ಳದಾಗ ನಾವು ಗಂಡ್ಮಕ್ಳ ತಲೆ ಹಾಕ್ಬಾರ್ದಲ್ಲ. ಸುಮ್ನಿರು, ಹೋಗ್ಲಿ. ಅವ್ರವ್ರು ಇವತ್ತಲ್ಲಿ ನಾಳೆ ಹೊಂದಾಣಿಕೆ ಮಾಡ್ಕೊಂಡು ಹೆಂಗ ಒಂದ್ ಮಾಡ್ಕೊಂಡು ಹೋಗ್ತಾರ. ನಾವು ಗಂಡ್ಮಕ್ಳಾಗಿ ಅದ್ರಾಗ ತಲೆ ಹಾಕ್ಬಾರ್ದು. ಅವ ದೊಡ್ಡ ಜಗಳ ಆಗುದು. ನೀನೇನ್ ನನಗೆ ಹೇಳಕ್ ಬೇಕಾಗಿಲ್ಲ. ನೀ ದುಡ್ದಿದ್ದೇನ್ ತಿನ್ನಕ್ ಕೂತಿಲ್ಲ ನಾನು. ನೀ ಸುಮ್ನಿದ್ ಬಿಡು. ನನ್ನ ಹೆಂಡತಿ ಪರವಾಗಿ ಮಾತಾಡಕ್ ಕುಂತಾನಿ. ನನ್ನನ್ನ ನಂಬ್ಕೊಂಡ್ ಬಂದಾಳಾಕಿ. ನಾ ಮಾತಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ಮಾತಾಡ್ತಾರ? ನೀ ಸುಮ್ನಿದ್ ಬಿಡು ಅಷ್ಟ. ಹೊಕ್ಕಿನಿ ಅಂದಿಲ್ಲ? ನಿಮ್ಮ ಅವನ ಮನಿಗ ಹೋಗು, ಗೊತ್ತಕ್ಕೇತಿ. 1-2 ದಿನ ಇದ್ದು ಬಾ, ಏನು ಎತ್ತ ಗೊತ್ತಕ್ಕೇತಿ. ಇಲ್ಲಿದ್ದು ಹಾರಾಡುದಲ್ಲ ಹೊಕ್ಕಿನಿ ಅಂತ. ಹೋಗೋರು ಯಾವತ್ತೂ ಹೇಳಂಗಿಲ್ಲ. ಹೋಗ್ಬೇಕು. ಯಾರ ಬ್ಯಾಡ ಅಂತ ಹಿಡ್ಕೊಂಡು ಕುಂತಾರನು? ಕೇಳೋರು ಸಿಕ್ಬಿಟ್ರ ಲಾಲ್ ಬಾಗ ನಂದು ಅನ್ನೋರು ನೀವು. ಹೌದು, ರೊಕ್ಕ 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 ಅಂತ ದುಡ್ಯಾಕ್ ಕುಂತೀನಿ ಅಂತ ಮೆರಿತಿಯಲ್ಲ, ಎಲ್ಲಿಂದ ಬರಕ್ ಕುಂತಾವ್ ರೊಕ್ಕ? ಏನ್ ದುಡಿತೀನಿ ನೀನು? ಎದ್ರ ಬಗ್ಗೆ ದುಡಿತಿ? ಏನ್ ಮಾಡ್ತಿ? ನಂಗೆ ಗೊತ್ತಾಗ್ಬೇಕು ಇವತ್ತು. ಏನ್ ದುಡ್ಯಾಕ್ ಕುಂತೀನಿ ನೀನು? ಅವಿ, ಇದ್ರ ಬಗ್ಗೆ ಕೇಳಿ ನೀನು. ವಾಷಿಂಗ್ ಮಷೀನು, ಟಿವಿ ಅಂತ, ಫ್ರಿಜ್ ಅಂತ, ಅದು ಇದು ಏನೇನೋ ತರಕ್ ಕುಂತಾರ. ಅಲ್ಲ, ತರ್ಲಿ ಬಿಡ್ರಿ, ನಂಗೇನ್ ಸಂಗತಿಲ್ಲ. ಇವೇನ್ ನಾನ್ ಕಾಣ್ಲಾರದೇನಲ್ಲ. ಆದ್ರೂ ಇವೆಲ್ಲ ಎಲ್ಲಿಂದ ಬಂದು ಅಂತ ಗೊತ್ತಾಗ್ಬೇಕಲ್ಲ. ಈ ಪರಿ ಸಂಬಳ ನಿನಗ ಕೊಡಂಗಿಲ್ಲ ಯಾರು. ಇವನಿಗೆ ಹೆಂಗ್ ಕೊಡಕ್ ಕುಂತಾರ? ನೆಟ್ಟಗ್ ಡಿಗ್ರಿನೂ ಕಂಪ್ಲೀಟ್ ಆಗಿಲ್ಲ. ಏನಿದ್ರ ಅರ್ಥ ನಂಗೆ ಗೊತ್ತಾಗ್ಬೇಕು ಇವತ್ತು. ಇಷ್ಟೊಂದು ಪಗಾರ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಳ್ಳೋ ಯಾರು? ಅವಿ, ಕೇಳ್ತೀಯಾ ಏನಿಲ್ಲ ಅಷ್ಟೇ ಹೇಳ. ನಾ ಏನಾರ ಮಾಡ್ತೀನಿ, ಏನಾರ ದುಡಿತೀನಿ, ಅದನ್ನ ಕೇಳಾಕ ಯಾರಿಗೂ ಹಕ್ಕಿಲ್ಲ. ನಮ್ಮ ಅವ್ವನ ಕೇಳಂಗಿಲ್ಲ. ನೀನ್ ಯಾರು ಕೇಳಾಕ? ವೀರೇಶ, ನೀನು ತಾನು ಅನ್ಬೇಡ. ಅತ್ತಿಗೆದಾಳ, ಅತ್ತಿಗೆಮ್ಮ ಅನ್ನು. ನೀನೇನ್ ನನ್ ಸ್ವಂತ ಅಣ್ಣ ಏನು? ಅತ್ತಿಗೆಮ್ಮ ಅಣ್ಣ ಅಂತ ಅನ್ನಕ ಇವೆಲ್ಲ ಸೆಂಟಿಮೆಂಟ್ ನನ್ನ ಹತ್ರ ಇಟ್ಕೋಬೇಡ್ರಿ ನೀವು. ನಿಮ್ದು ಎಷ್ಟೈತಿ ಅಷ್ಟ್ರಾಗಿದ್ರಿ, ಚಲೋ ಆತು. ನಮ್ದ್ರ ಬಗ್ಗೆ ಮಾತಾಡಕ್ ಯಾರಿಗೂ ಹಕ್ಕಿಲ್ಲ.
ಅವಿ ನೋಡು, ಇಷ್ಟು ದಿನ ನೀ ಕಷ್ಟಪಟ್ಟಿದ್ದಕ್ಕೂ ನಿಮ್ಮ ತಮ್ಮ ನಿನಗೆ ಅದು ಎಂತ ಮರ್ಯಾದೆ ಕೊಟ್ಬಿಟ್ಟ. ನೋಡು ನೋಡು ಎಷ್ಟು ಮರ್ಯಾದೆ ಕೊಡಕ್ ಕುಂತಾನ. ನೀನು ನಮ್ಮ ತಮ್ಮ ಸಣ್ಣವನದನ, ಅವನಿಗೆ ಗೊತ್ತಾಗಂಗಿಲ್ಲ ಪಾಪ ಅಂತ ಹೇಳ್ತಿದ್ದಿಲ್ಲ. ನೋಡು ನಿಮ್ಮ ತಮ್ಮ ನಿನಗ ಬ್ಯಾರೆದವ ಮಾಡ್ಬಿಟ್ಟ. ಅಯ್ಯೋ ಏನಪ್ಪ ಇದು ಅಣ್ಣ ತಮ್ಮನ ಜಗಳ ಅಲ್ಲ. ಇಷ್ಟು ದಿನ ಆದ್ರೂ ಜಗಳ ಆಡಿದಿಲ್ಲ ನೋಡಿ ನೀವು. ಸಣ್ಣವರಿದ್ದಾಗಿಂದನೇ ಜಗಳ ಆಗಿಲ್ಲ. ಈಗ ಎದ್ದಕ್ಕೆ ಹಿಂಗೆ ಮಾಡಕ್ ಕುಂತಿಲ್ಲ. ಅವಿನಾಶ, ನೀ ದೊಡ್ಡವನದಿ, ತಿಳ್ಕೊಂಡವ ಅದಿ. ಅವ ಸಣ್ಣವನು, ಅವನಿಗೇನು ಗೊತ್ತಾಗಂಗಿಲ್ಲ. ಅವನ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡಲ್ಲ, ಬಿಟ್ಬಿಡು ಇಲ್ಲಿಗ. ಆಕೆ ಏನ ನೀನು ಹೆಂಡ್ತಿ ತಿಳಿಲಾರ್ದ ಅಂತಾಳಪ್ಪ. ಏನು ಹೆಂಡ್ತಿ ಮಾತು ಕೇಳಿ ಗಂಡು ಮಕ್ಳು ಜಗಳ ಆಡಬಾರ್ದು. ಏನು ಮನೆಗೆ ಚಲೋ ಅಲ್ಲ. ಹೋಗಪ್ಪ ಒಳಗೆ ಹೋಗು. ಅತ್ಯಾರ ಈ ಮಾತು ನಿಮ್ಮಗ್ಗ ಹೇಳ್ರಲ್ಲ. ನಿಮ್ಮಗ್ಗ ಹೇಳ್ರಿ. ಸುಚಿತ್ರ, ಹಿರಿ ಸುಸಿಯಾಗಿ ನೀನೇನವ ಇನ್ನ ಓಟು ಹುಳಿಯಿಂದ ಕೆಲಸ ಮಾಡಕ್ ಕುಂತಿಯಲ್ಲ ಜಗಳದಾಗ. ಸುಮ್ಮನಿರುವ, ಹಂಗೆ ಮಾಡಬಾರ್ದು. ಮನೆ ಮುರಿದ್ರೆ ನಿಂಗೆ ಸಿಕ್ಕತ್ತೇನ ಭಾಗ್ಯ. ಅತ್ಯಾರ, ನನ್ನ ಗಂಡಗ ಮಕ್ಕದ ಮೇಲೆ ಹಿಂಗತೆ ಹೊಡೆದಂಗೆ ಹೇಳಿದ್ರ ನಾ ಹೆಂಗ್ರಿ ತಡ್ಕೊಂಡಿರ್ಲಿ. ಅತ್ಯಾರ, ಇನ್ನ ಮೇಲೆ ನಮ್ದು ಏಟೈತಿ ನಾವು ಮಾಡ್ಕೊಂಡು ತಿಂತವಿ, ನಿಮ್ದು ನೀವು ಮಾಡ್ಕೊರಿ. ಅವಿ ಇಷ್ಟ ನೋಡ್ ನಾ ಹೇಳುದು. ಅಣ್ಣ ಅಂತ ಹೇಳಕ್ ಇವ್ನಿಗೆ ಬಾಯಿ ಬರ್ವಲ್ತು ಅಂದ್ರ ನಾವಿಷ್ಟು ಕಷ್ಟಪಟ್ಟಿ ಇವ್ರನ್ನೆಲ್ಲ ನೋಡ್ಕೊಳ್ಳೋದು ಇರ್ಕ. ನನ್ನನ್ನು ಯಾರು ನೋಡ್ಕೊಳ್ಳೋದು ಬೇಕಾಗಿಲ್ಲ. ನಮ್ದು ನಾವು ಮಾಡ್ಕೊಂಡು ತಿಂತೀವಿ, ನೀವು ನೋಡ್ಕೊರಿ. ಅವಿ ಕೇಳಿಸ್ಕೊಂಡೇನ? ಇವ್ ಸುಮ್ನೆ ಇರ್ಲಾ ಅವಿ. ಅವಿ ನಿನ್ ಹೆಂಡತಿ ಮಾತು ಕೇಳಬೇಡ್ಲಾ. ಅವ ಹೆಂಗ್ ಮಾತಾಡಕುಂತಾನ ಬೇವ. ಸಣ್ಣವನು ಅಂದಂಗಿಲ್ಲ, ಭಾಳ ಮಾತಾಡಕುಂತಾನ. ನಂಗ ಈ ಸಲ ನಿಜವಾಗ್ಲೂ ಬೇವ ಒಂಥರ ಬೇಜಾರಾಗಕುಂತತಿ. ಸುಚಿತ್ರ ಹೆಂಗ್ ಹೇಳ್ತಾಳ ಹಂಗ. ನನಗ ಇಂಥವೆಲ್ಲ ಜಂಜಾಟ ನೋಡ್ಕೊಂಡ್ ಇರಕ್ ಆಗಂಗಿಲ್ಲ. ನಮ್ದು ನಾವು ಮಾಡ್ಕೊಂತೀವಿ ತಗೋ ಬೇವ. ಅಲ್ಲಲ್ಲ, ನೀನ್ ನನಗ್ ಬಿಟ್ಕೊಡ್ತೀಯ? ನಿಮ್ಮ ಅವ್ವಲ್ಲ ನಾನು. ಲೋ ಅವಿ. ಸುಚಿತ್ರ, ಇದೇನಿದು ಮನಿನ ಹೊಡ್ಯಾಕ್ ಕುಂತಾರಲ್ಲ ಇವ್ರು. ಅಲ್ಲವ ಮೇಘ, ಅಲ್ಲ ಬರೇ ಭಾಂಡೆ ತಿಕ್ಕಂದಿದ್ದಕ್ಕೆ ಹಿಂಗ ಮಾಡುದು. ಯವ್ವ, ನೀ ನನ್ನ ಹೆಂಡತಿ ಬುದ್ಧಿವಾದ ಹೇಳಕ್ ಬರ್ಬೇಡ. ಇದ್ರಾಗ ಅಕ್ಕಿದ ಏನು ತಪ್ಪಿಲ್ಲ. ನಾನು ಮಾತಾಡಿನಿ, ನಾ ದುಡಿತಾ ಇದೀನಿ. ನನ್ನ ಹೆಂಡತಿ ಆರಾಮ್ಸೆ ಕುಂತು ತಿನ್ಲಿ. ನೀನೇನ್ ನಮ್ ಕಡೆ ಇರ್ತೀಯ, ನಾ ಅವಿನಾಶ್ ಕಡೆ ಹೋಗ್ತೀಯ? ಹಿಂಗಂದ್ರೆ ಹೆಂಗ್ಲ? ಅಯ್ಯ ಹಣೆ ಬರ, ಹೆತ್ತ ತಾಯಿ ಹಿಂಗ ಮಾತಾಡುದು? ನಮ್ ಕಡೆನ ಇರೋ, ಅಡಿಗೆ ಮಾಡು ಒಟ್ಟು. ಪಾಪಕ್ಕೆ ಬರಂಗಿಲ್ಲ. ಈಗ ಹೇಳೇ ನೋಡ್ ನಾನು. ಅಯ್ಯೋ ಹಣೆ ಬರ. ಅಲ್ಲ ಇವತ್ ಏನಾಗ್ಬಿಡ್ತಿದು? ಅಯ್ಯೋ ದೇವ್ರೆ, ಇವತ್ತು ಅಡ್ಗಿ ಬೇರೆ ಬೇರೆ ಆತು, ನಾಳೆ ಮನಿನ ಒಡೆದ್ಬಿಟ್ರ.